ಜೈ ಹಿಂದ್ ಜೈ ಕರ್ನಾಟಕ ಮಾತೆ. LNK ಸ್ಕೋಡಾ LNK. ಓಕೆ, ಸ್ಕೋಡಾ ನಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಬ್ರ್ಯಾಂಡ್. ಹೊಸ ಗಾಡಿ ಹೋಗಿ 38 ಲಕ್ಷ ರೂಪಾಯಿ. ಇದು 38 ಲಕ್ಷ ಇದೆ. ಇದು ಹೊಸ ಗಾಡಿ 38 ಲಕ್ಷ ರೂಪಾಯಿ ಸರ್. ಇದು LNK ವಿತ್ ಪ್ಯಾನೋರಾಮಿಕ್ ಸನ್ ರೂಫ್. ಇಟ್ಸ್ ಅ ಲಕ್ಸುರಿ ಕಾರ್ ಸರ್. ಇದು ನಥಿಂಗ್. 2 ವರ್ಷಗಳ ನಂತರ ಸೊ ನಾನು ಮತ್ತೊಮ್ಮೆ ಎವರ್ಶನ್ ಮೋಟಾರ್ಸ್ ವಿಡಿಯೋ ಮಾಡಕ್ ಬಂದಿದ್ದೀನಿ. ಇದು ಡೀಸೆಲ್ ಸರ್. ಇದು ಪ್ರೈಸ್ ನಿಮ್ಗೆ ಹೋಗಿ ಒಂದು 7-10 ಲಕ್ಷ ಮಾಡಿಸ್ಕೊಡ್ತೀನಿ ಸರ್. ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್, ಇದು ನಿಮಗೆ 425 ಆಗುತ್ತೆ ಸರ್. 425. 17 ಸರ್. 17 ಡೀಸೆಲ್ ಪೆಟ್ರೋಲ್ ನಿಮಗೆ ಇದು 250 ಆಗುತ್ತೆ ಸರ್. ಓಕೆ, 2,50,000 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ AX7 ಲಕ್ಸರಿ ವೇರಿಯಂಟ್. ಅಂದ್ರೆ ಇದು ಫುಲ್ಲಿ ಟಾಪ್ ಅಂಡ್ K53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಿಮಗೆ ನಾನು ಒಂದು 360 ಮಾಡ್ಕೊಡ್ತೀನಿ. 2017 ಟುಸಾನ್ ಇದೆ. ಯಾರಾದ್ರೂ ಈಗ ರೀಚ್ ಅರೌಂಡ್ 65 ಇಯರ್ಸ್ ರೀಚ್ ಆಯ್ತಾ ಇದೆ. 5.5 ಲಕ್ಷಕ್ಕೆ. ಹೌದು, ಲೋನ್ ಗಾಡಿ ಹೋಗಿ 50,000 ಹೊಡಿದೆ. 15 ಲ್ಯಾಕ್ಸ್ಗೆ ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 20 ಲ್ಯಾಕ್ಸ್ ಆಗುತ್ತೆ. ವೆಹಿಕಲ್ಸ್ ಸೆಕೆಂಡ್ ಹ್ಯಾಂಡ್ ಮತ್ತೆ ಜಿನೈನ್ ಕಾರ್ಸ್ ನಮ್ಮ ಹತ್ರ ಮೀಟರ್ ಟೆಂಪರ್ ಆಗಿರಲ್ಲ, ಆಕ್ಸಿಡೆಂಟ್ ಆಗಿರಲ್ಲ. 2014 ಸರ್. ಇದು ನಿಮಗೆ 14 lakhs rupees ಆಗುತ್ತೆ ಸರ್. 14 lakhsಗೆ 14 ಲಕ್ಷಕ್ಕೆ ಫಾರ್ಚುನರ್ 55. ಓಕೆ, ಓನರ್ ಸಿಂಗಲ್ ಓನರ್ ಸರ್. 3.5 ಲಕ್ಷ ರೂಪಾಯಿ ಕೊಡ್ತೀವಿ ಸರ್. 2014 3.5 ಲಕ್ಷಕ್ಕೆ ಡೀಸೆಲ್ ಗಾಡಿ. ನಿಮಗೆ ಇದು 185 ಆಗುತ್ತೆ. ಪ್ರೈಸ್ ಹೋಗಿ ನಿಮಗೆ ಫೈನಲ್ ಒಂದು 1775 ಮಾಡ್ಕೊಡ್ತೀನಿ ಸರ್. 150 ಇಂದ ವೇರಿ ಶೋರೂಮ್ ಮೇಂಟೈನ್ ಸರ್. ತುಂಬಾ ನೀಟಾಗಿ ಯೂಸ್ ಮಾಡಿದ್ದಾರೆ ವೆಹಿಕಲ್. ಇದು ನಿಮಗೆ ಒಂದು 365 ಆಗುತ್ತೆ ಸರ್. ಲೋನ್ ಆಗುತ್ತೆ 4.5 5 ಲಕ್ಷ ಲೋನ್. ಅಲ್ಲಿಗೆ ಮಿನಿಮಮ್ ಒಂದು 75,000 ಡೌನ್ ಪೇಮೆಂಟ್ ಅಂತ ತಗೋತೀನಿ ಅಂದ್ರೆ NOC ಜೊತೆ ಕೊಡ್ತೀವಿ ಸರ್ ನಾವು. ಓಕೆ, NOC ಜೊತೆ ಕೊಡ್ತೀವಿ. ಏನಾದ್ರು ಹಿಂಗೆ ತಗೋಬೇಕು. ಇಲ್ಲ ನಮ್ಗೆ ನಂಬರ್ ಮಾಡ್ಕೊಡಿ ಅಂದ್ರೆ ಅದಕ್ಕೊಂದು ಪ್ರೈಸ್ ಇದೆ. ಎರಡು ವರ್ಷಗಳ ನಂತರ ಸೊ ನಾನು ಮತ್ತೊಮ್ಮೆ ಎವರ್ಶನ್ ಮೋಟಾರ್ಸ್ ವಿಡಿಯೋ ಮಾಡಕ್ ಬಂದಿದ್ದೀನಿ. ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ. ಸೊ ನಾವು ಕೂಡ ವಿಡಿಯೋ ಮಾಡಕ್ ಪ್ಲಾನ್ ಮಾಡ್ತಾ ಇರ್ತೀವಿ. ಬಟ್ ಏನಪ್ಪ ಆಗುತ್ತೆ ಅಂದ್ರೆ ಸ್ಟಾಕ್ಗಳು ಬರುತ್ತೆ, ಖಾಲಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಕ್ ಆಗ್ತಿರಲ್ಲ. ಬಟ್ ಇವತ್ತು ವಿಡಿಯೋ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ಕಾರ್ನು ಕೂಡ ಸ್ಟಾಕ್ಸ್ ರೆಡಿ ಇಟ್ಕೊಂಡು ಸೊ ನಿಮ್ಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದೀನಿ. ನಿಮ್ಗೆ ಏನಾದ್ರು ಮೈಸೂರಲ್ಲೇ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ನೀವೇನಾದ್ರು ಕಾರ್ಗಳನ್ನ ಹುಡುಕ್ತಾರೆ ಎವರ್ಶನ್ ಬರಲೇಬೇಕಾಗುತ್ತೆ. ತುಂಬಾ ಜನ ನಮ್ಮ ಹಳೆ ವಿಡಿಯೋನೆಲ್ಲ ನೋಡಿರ್ತೀರಾ. ಸೊ ನೋಡಿರೋರಿಗೆ ಖಂಡಿತವಾಗಿ ತುಂಬಾ ಜನ ಗೊತ್ತೇ ಇರುತ್ತೆ. ಎಲ್ಲರೂ ಕೂಡ ಕಾಲ್ ಮಾಡ್ತಾ ಇದ್ರು ಸರ್, ನನಗೂ ಕೂಡ ಎವರ್ಶನ್ ಮೋಟಾರ್ಸ್ ವಿಡಿಯೋ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರ ಬಂದಿದ್ದೀನಿ ಸರ್. ನಿಮ್ಮ ಹೆಸರು, ಶೋರೂಮ್ ಹೆಸರು ಮತ್ತೊಮ್ಮೆ ಹೇಳ್ಬಿಡಿ, ಜೊತೆಗೆ ಅಡ್ರೆಸ್ ಹೇಳ್ಬಿಡಿ ಸರ್. ನನ್ನ ಹೆಸರು ಅಬ್ದುಲ್ ಅಂತ. ಎವರ್ಶನ್ ಮೋಟಾರ್ಸ್ ನಿಮಗೆ ನಿರ್ಮಲಾ ಕಾನ್ವೆಂಟ್ ಇಂದ ಲೆಫ್ಟ್ ತಗೊಂಡ್ರೆ 100 meters ದಲ್ಲಿ ಡ್ಯಾಮ್ ಸಂಕಲ್ಪ ಅಪಾರ್ಟ್ಮೆಂಟ್ ಅಂತ ಇದೆ. ಅದ್ರ ಆಪೋಸಿಟ್ ಇರೋದು. ವಿ ಆರ್ ಫ್ರಮ್ 1960. ನಮ್ ಗ್ರ್ಯಾಂಡ್ ಫಾದರು, ನಮ್ ಚಿಕ್ಕಪ್ಪ ಇನ್ನು ಆ ಪರಂಪರೆ ಇನ್ನೂ ನಡ್ಕೊಂಡಿದೆ. ವಿ ಆರ್ ದ ಫಸ್ಟ್ ಡೀಲರ್ಸ್ ಇನ್ ಮೈಸೂರ್. ಅದು ಪ್ರೌಡ್ಲಿ ನಾನು ಹೇಳಕ್ಕೆ ಇದ್ನ ಬಯಸ್ತೀನಿ. ಏನಕ್ಕಂದ್ರೆ ನಮ್ ತಾತ ಫಸ್ಟ್ ಡೀಲರ್ ಮೈಸೂರಿಗೇನೆ. ಅದರಿಂದ ಈ ಪರಂಪರೆ ಇನ್ನೂ ನಡ್ಕೊಂಡು 75 years ಈಗ ರೀಚ್ ಅರೌಂಡ್ 65 years ರೀಚ್ ಆಯ್ತಾ ಇದೆ. ಅದರಿಂದ ನಡ್ಸ್ಕೊಂಡು ಹೋಯ್ತಾ ಇದೀವಿ. ಒಳ್ಳೇದಾಗಿದೆ. ತುಂಬಷ್ಟು ಕಸ್ಟಮರ್ಸ್ ನಮ್ಗೆ ಕಸ್ಟಮರೇ ದೇವ್ರು. ನಮ್ಗೆ ಅವರೇನೆ ನಮ್ಗೆ ಇಷ್ಟೊಂದು ಮುಂದಕ್ಕೆ ಬರಕ್ಕೆ, ನಾವು ಸೇಲ್ಸ್ ಮಾಡೋದಕ್ಕೆ ಅವ್ರ ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕಾಯ್ತಾರಲ್ಲ. ಒಳ್ಳೆ ಸಪೋರ್ಟನ್ನ ಮಾಡಿದ್ದಾರೆ. 2 ವರ್ಷ ಆದ ನಂತರ ನೀವು ಹೇಳಿದ್ರಿ ಒಂದು ವಿಡಿಯೋ ಮಾಡವ ಸರ್ ಅಂತ. ಆಫ್ಟರ್ 2 years ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ರಿಕ್ವೆಸ್ಟ್, ಎಸ್ಪೆಷಲಿ ಕಾರ್ ತಗೊಳ್ಳೋರು, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಫುಲ್ ಸ್ಟಾರ್ಟಿಂದ ಲಾಸ್ಟ್ ತನಕ ನೋಡಿ. ಏನಕ್ಕಂದ್ರೆ ನಿಮಗೆ ಪ್ರೈಸು ತುಂಬ ವೇರಿ ಆಗುತ್ತೆ. ನೀವು ಮಾರ್ಕೆಟ್ನಲ್ಲಿ ಇಷ್ಟೊಂದು ಪ್ರೈಸ್ ಕಮ್ಮಿ ಇದೆಯಾ? ವೆಹಿಕಲ್ಸು ಸೆಕೆಂಡ್ ಹ್ಯಾಂಡು ಮತ್ತೆ ಜಿನೈನ್ ಕಾರ್ಸು ನಮ್ಮ ಹತ್ರ ಮೀಟರ್ ಟೆಂಪರ್ ಆಗಿರಲ್ಲ, ಆಕ್ಸಿಡೆಂಟ್ ಆಗಿರಲ್ಲ. ಜಿನೈನ್ ಕಾರ್ಸು ಆಲ್ಮೋಸ್ಟ್ ಆಲ್ ಸಿಂಗಲ್ ಓನರ್ ಕಾರ್ ಇರ್ತದೆ. 1-2-3 ಕಾರು ರಿಜಿಸ್ಟ್ರೇಷನ್ ಇದೆ. ಅಂದ್ರೆ ಬೇರೆ ಸ್ಟೇಟ್ ಇಂದ ಬಂದು ಈ ಸ್ಟೇಟ್ಗೆ ರಿಜಿಸ್ಟರ್ ಆಗಿರೋದು. ಅದನ್ನ ನಾನು ವಿಡಿಯೋನಲ್ಲಿ ಹೇಳ್ತೀನಿ ನಿಮ್ಗೆ. ಓಕೆ, ಸರಿ ಸರ್. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಇವಾಗ? i20 ಇಂದ ಸ್ಟಾರ್ಟ್ ಮಾಡುವ ಸರ್. ಓಕೆ, Hyundai i20. ಸೊ ನೀವು ನೋಡ್ತಾ ಇರೋದು ಬ್ಲೂ ಕಲರ್ ಗಾಡಿ ಇರುತ್ತೆ ಸರ್. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. 2017 ಇದು. ಓಕೆ, ಸಿಂಗಲ್ ಓನರ್. 2017 ಸಿಂಗಲ್ ಓನರ್. ಆಸ್ಟಾ ಟಾಪ್ ಎಂಡ್ ಸರ್. ಓಕೆ, ಬಟನ್ ಸ್ಟಾರ್ಟ್. ಇದು ಡೀಸೆಲ್ ಸಿಂಗಲ್ ಓನರ್. 67,000 ಓಡಿದೆ ಸರ್. 67,000 ಓಡಿದೆ. ನಿಮ್ಗೆ ಇದು ಪ್ರೈಸ್ ಹೋಗಿ 575 ಆಗುತ್ತೆ ಸರ್. 575. ಎಸ್, 4.5 ಲೋನ್ ಆಗುತ್ತೆ. 4.5 5 ಲಕ್ಷ ಲೋನ್. ಅಲ್ಲಿಗೆ ಮಿನಿಮಮ್ ಒಂದು 75,000 ಡೌನ್ ಪೇಮೆಂಟ್ ಅಂತ ಅನ್ಕೊ. ಹೌದು ಸರ್. ಓಕೆ, ಡೀಸೆಲ್ ಆದ್ರಿಂದ ನೀವು ಆರಾಮಾಗಿ 18-20 ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಅಲವೆನ್ಸ್ ಟಾಪ್ ಎಂಡ್. ಓಕೆ, ಎಲ್ಲಾನು ಕೂಡ ಈ ಗಾಡಿಲಿ ಬರುವಂತದ್ದು. ಸೊ ಬೇಕಂದ್ರೆ ಖಂಡಿತವಾಗಿ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ ಪಕ್ಕದ್ದು i20. ತಿರ್ಗಾ i20 ಇದೆ. 2012 ಸಿಂಗಲ್ ಓನರು. ಓಕೆ, 1 lakh ಚೇಂಜ್ ಓಡಿದೆ. 1 lakh ಚೇಂಜ್ ಓಡಿದೆ. ಸ್ಪೋರ್ಟ್ಸ್ ಡೀಸೆಲ್
ಓಕೆ ಸಿಂಗಲ್ ಓನರು, ಗಾಡಿ ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಒಂದು 365 ಆಗುತ್ತೆ ಸರ್. 365. ಓಕೆ, 3,65,000 ಅದು ಕೂಡ K51 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಸೊ ವೈಟ್ ಕಲರ್ ಗಾಡಿ ಇರುತ್ತೆ. ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಅದು ಕೂಡ ಡೀಸೆಲ್ 18-20 ಪ್ಲಸ್ ಮೈಲೇಜ್ ಬರುವಂತ ಮತ್ತೊಂದು ಗಾಡಿ ಅಂತ ಹೇಳ್ಬೋದು. ಸೊ ಒಂದು ವೇಳೆ ಏನಾದ್ರು i20 ಬೇಡ ಸರ್, ನಂಗೆ i10 ಬೇಕು ಅನ್ನೋರಿಗೆ Hyundai i10 K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ರೇರ್ ಕಲರ್ ಸರ್, ವಿತ್ ಮ್ಯಾಚಿಂಗ್ ಲೆದರ್ ಸೀಟ್ಸ್ ಇದೆ. ಓಕೆ, ಸ್ಪೋರ್ಟ್ಸ್ ಸಿಂಗಲ್ ಓನರು, i10 50,000 ಓಡಿದೆ ಸರ್. ಸಿಂಗಲ್ ಓನರು ಅರೌಂಡ್ 55,000 ಓಡಿದೆ. ಸಿಂಗಲ್ ಓನರು ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಒಂದು 315 ಆಗುತ್ತೆ. 315, 3,15,000 ಮಾಡಲ್ ಯಾವ್ದಂದ್ರೆ ಇದು 2013 ಸರ್. ಓಕೆ, 2.25 ಲೋನ್ ಆಗುತ್ತೆ ಸರ್. 2.25 ಲಕ್ಷ ಲೋನು ಕೂಡ ಆಗುತ್ತೆ. ಸೊ ನೋಡಿ, ಯಾರಾದ್ರೂ i20 ಬೇಡ ಸರ್, i10 ಬೇಕು ಅಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಇಲ್ಲ ಮಸಲ್ ಗಾಡಿನ ನೀವೇನಾದ್ರೂ ಪ್ರಿಫರ್ ಮಾಡ್ತಿದ್ರೆ ರೆನಾಲ್ಟ್ ಡಸ್ಟರ್, ಅದು ಕೂಡ ನಿಮಗೆ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು RXL 2014. ಓನರ್ಶಿಪ್ ಜಾಸ್ತಿ ಆಗಿದೆ ಸರ್. ಇದು 4th ಓನರ್ ಇರ್ಬೋದು, ಆದ್ರೆ ನಿಮ್ ಪ್ರೈಸು ಅದೇ ಪ್ರೈಸ್ ಕೊಡ್ತೀನಿ ಸರ್ ನಾನು. ಓಕೆ, ಪ್ರೈಸು ಅದೇ ಪ್ರೈಸ್ ಬರುತ್ತೆ. ಗಾಡಿ ಜುನೈನು, ಬಟ್ ಒಂದೇ ಮನೆಯಲ್ಲಿ 2 ಓನರ್ 3 ಓನರ್ ಆಗ್ಬಿಟ್ಟಿದೆ. ಇದು ಒಂದೇ ಮನೆಯಲ್ಲಿ ಮಾಡ್ಕೊಬಿಟ್ಟಿದ್ದಾರೆ. ಅದರಿಂದ ಪ್ರೈಸು ನಿಮ್ಗೆ ಅದೇ ಕೊಡ್ತೀನಿ ನಾನು. ಈ ಪ್ರೈಸ್ ಹೋಗಿ ನಿಮ್ಗೆ 3.5 ಲಕ್ಷ ರೂಪಾಯಿ ಕೊಡ್ತೀನಿ. 2014 3.5 ಲಕ್ಷಕ್ಕೆ RXL ಡೀಸೆಲ್. ಓಕೆ, ಆಗಲ್ಲ, 3.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಲೋನ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದು? 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಸರ್. ಓಕೆ, 3 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 50,000 ಡೌನ್ ಪೇಮೆಂಟ್. ಹೌದು ಸರ್. ಓಕೆ, ಸೆಕೆಂಡ್ ಓನರ್, ಫಸ್ಟ್ ಓನರ್ ಇದ್ರೆ 5.25 ಗಾಡಿ ಇದು. ಓಕೆ, 3.5 ಲಕ್ಷ ರೂಪಾಯಿ ಕೊಡ್ತೀನಿ. ಓಕೆ, 3.5 ಲಕ್ಷಕ್ಕೆ ರೆನಾಲ್ಟ್ ಡಸ್ಟರ್, ಅದು ಕೂಡ 14 ಮಾಡಲ್ ಡೀಸೆಲ್ ವೇರಿಯಂಟ್. ಸೊ ಬೇಕು ಅಂದ್ರೆ ಅದನ್ನು ಕೂಡ ಪ್ರಿಫರ್ ಮಾಡಬಹುದು. ಪೋಲೋ. ಓಕೆ, ಎವರ್ಸೈನ್ ಮೋಟಾರ್ಸ್ ಬಂದ್ಮೇಲೆ ಪೋಲೋ, ಸ್ಕೋಡಾ ಎರಡು ಇರ್ಲೇಬೇಕೇನ್ ಸರ್? ಹೌದು. ಓಕೆ, ಅದು ಕೂಡ ಹೈ ಡಿಮ್ಯಾಂಡ್ ವೆಹಿಕಲ್. ಸೊ ಪ್ರತಿಯೊಬ್ರು ಕೇಳುವಂತದ್ದು. ಸೊ ನೀವು ನೋಡ್ತಾ ಬಹುದು Volkswagen ಪೋಲೋ, ಅದು ಕೂಡ ಡೀಸೆಲ್ ಅಂದ್ರೆ TDI ಇಂಜಿನ್ ಜೊತೆ ಬರುವಂತದ್ದು K01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್, ಇದು ಸಿಂಗಲ್ ಓನರ್, ಬರೀ 45,000 ಓಡಿದೆ ಸರ್. ಶೋರೂಮ್ ಇಂದ ವೆರಿ ಶೋರೂಮ್ ಮೇಂಟೈನ್ ಸರ್. ತುಂಬಾ ನೀಟಾಗಿ ಯೂಸ್ ಮಾಡಿದ್ದಾರೆ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಂದು ಸ್ಕ್ರಾಚ್ ಇಲ್ಲ, ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ. ಒಬ್ರು ಲೇಡಿ ಯೂಸ್ ಮಾಡಿದಂತ ಗಾಡಿ ಇದು. ತುಂಬಾ ನೀಟಾಗಿದೆ ಸರ್. ಇದು ನಿಮ್ಗೆ 360 ಆಗುತ್ತೆ ಸರ್. ಯಾವ ಮಾಡಲ್ ಸರ್ ಇದು? 2012. ಓಕೆ, 360ಗೆ. ಹೌದು, 3,60,000 ಹೇಳ್ತಾ ಇದೀವಿ. 360 ಆಗುತ್ತೆ ಸರ್. ಓಕೆ, ಮತ್ತೆ ಇನ್ನೊಂದು ದಯವಿಟ್ಟು ಕಸ್ಟಮರ್ಸ್ ಮೈಲೇಜ್ ನ ನೀವು ದಯವಿಟ್ಟು ಬಹಳ ಗಮನ ಇಟ್ಕೇಳಿ. ಏನಕ್ಕಂದ್ರೆ ತುಂಬಾ ಲೋ ಮೈಲೇಜ್ ಗಾಡಿಗಳಿದೆ. ಎಲ್ಲ 40,000, 45,000, 55,000 ಓಡಿರೋ ಗಾಡಿಗಳಿದೆ. ಇಲ್ಲಿ ಮೀಟರ್ ಟ್ಯಾಂಪರ್ ಆಗಿರಲ್ಲ, ಆಕ್ಸಿಡೆಂಟ್ ಆಗಿರಲ್ಲ. ಅದ್ 2 ಗ್ಯಾರಂಟಿನೂ ನಾವೇ ಕೊಡ್ತೀವಿ ಸರ್. ಓಕೆ, ಸುಮ್ಮನೆ ಬೇರೆ ತರ ಗಿಮಿಕ್ ಮಾಡೋದು, ಅದ್ ಮಾಡೋದು, ಇದ್ ಮಾಡೋದು ನಾವು ಮಾಡಲ್ಲ. 2 ಗ್ಯಾರಂಟಿ ಮೇನ್ ಬ್ಯಾಕ್ ಬೋನ್, ಅದ್ರದ್ದು ಹಿನ್ನೆಲೆ. ಅದಕ್ಕೆ ನಾವು ಸಪೋರ್ಟ್ ಮಾಡಿ ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ. ಅದ್ರ ಬೇರೆ ಬೇರೆ ಥಾಟೇ ಇಲ್ಲ. ಓಕೆನಾ? 100% ಗ್ಯಾರಂಟಿ. ಪೋಲೋ ತೋರಿಸಿದ್ರಿ ಸರ್, GT ಇಲ್ವಾ ಸರ್? GT ಇದೆ, ಅದು ಬಂದಿದೆ. ನೆನೆ ರಬ್ಬಿಂಗ್ ಪಾಲಿಶ್ ಹೋಗಿದೆ. 2022 GT ಅಲ್ಲ, TSI 22 ತುಂಬಾ ಚೆನ್ನಾಗಿದೆ ಗಾಡಿ. ಅದು ಬೇರೆ 35,000 ಓಡಿದೆ. ಸಿಂಗಲ್ ಓನರು, ತುಂಬಾ ಚೆನ್ನಾಗಿ ರೆಡ್ ಕಲರ್ ರಬ್ಬಿಂಗ್ ಪಾಲಿಶ್ ಆಗಿದೆ. ಅದು ಮೈಸೂರು ನಂಬರ್. ಅದು ನಿಮಗೆ ಅದು ನಿಮಗೆ 660 ಆಗುತ್ತೆ. 6,60,000ಕ್ಕೆ 2022 ಮಾಡಲ್ ಪೋಲೋ TSI ಇಂಜಿನ್, ಸಿಂಗಲ್ ಓನರ್, ಮೈಸೂರು ನಂಬರು. 37,000-38,000 ಹೊಡಿದೆ ಸರ್. ಓಕೆ, ಸೊ ಅದ್ರದ್ದು ಫೋಟೋ ಕೂಡ ಶೇರ್ ಮಾಡಿ ಸರ್. ನಿಮ್ಗೆ ರಬ್ಬಿಂಗ್ ಹೋಗಿದೆ, ಇವತ್ತು ಸಂಜೆ ಬರ್ತದೆ. ಅದು ಪಾಲಿಶಿಂಗ್ ಹೋಗಿದೆ. ಓಕೆ ಸರ್. ಫಿಗೋ ಸರ್, ಫೋರ್ಡ್ ಫಿಗೋ 2010 ಮಾಡಲ್ ಸರ್. ಓಕೆ, 3rd ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ, ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ. ಗಾಡಿ ಡೀಸೆಲ್ ಗಾಡಿ. ನಿಮ್ಗೆ ಇದು 185 ಆಗುತ್ತೆ ಸರ್. 185ಗೆ 180 ಆಗುತ್ತೆ. 180. ಓಕೆ, 1,80,000ಕ್ಕೆ ಫೋರ್ಡ್ ಫಿಗೋ, ಅದು ಕೂಡ ಡೀಸೆಲ್ ವೇರಿಯಂಟ್, 12 ಮಾಡಲ್. ಹೌದು. ಓಕೆ, 12 ಮಾಡಲ್, ಅಲವಿಲ್ಸ್ 10. ಓಕೆ, 10 ಮಾಡಲ್, 2010 ಮಾಡಲ್, ಅಲವಿಲ್ಸ್ ಎಲ್ಲಾನು ಕೂಡ ಇರುವಂತದ್ದು. ಯಾರಾದ್ರೂ ಬೇಕು ಅಂದ್ರೆ ಖಂಡಿತವಾಗಿ ವಿಸಿಟ್ ಮಾಡಬಹುದು. ಜೊತೆಗೆ ಇನ್ಸೈಡ್ ಅಲ್ಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಕೂಡ ಹಾಕಿದ್ದಾರೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವೇನು ಕೂಡ ಸ್ಪೆಂಡ್ ಮಾಡೋಂತ ನೆಸೆಸಿಟಿ ಇರೋದಿಲ್ಲ. ಸೊ ನೀವು ನೋಡ್ತಾ ಬಹುದು, ಈ ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲಾನು ಕೂಡ ಇರುವಂತ ಗಾಡಿ. ಸೊ ಬೇಕು ಅಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್, ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ ಸರ್. HR ನಂಬರ್ ನಲ್ಲಿ ಇರ್ತದೆ. HR ನಂಬರ್ ನಲ್ಲಿ 2011 ಮಾಡಲು. ಓಕೆ, ಸಿಂಗಲ್ ಓನರು. ನಿಮ್ಗೆ ಏನಾದ್ರು ಹಿಂಗೆ ತಗೋತೀನಿ ಅಂದ್ರೆ NOC ಜೊತೆ ಕೊಡ್ತೀವಿ ಸರ್ ನಾವು. ಓಕೆ, NOC ಜೊತೆ ಕೊಡ್ತೀವಿ. ಏನಾದ್ರು ಹಿಂಗೆ ತಗೋಬೇಕು, ಇಲ್ಲ ನಮ್ಗೆ ನಂಬರ್ ಮಾಡ್ಕೊಡಿ ಅಂದ್ರೆ ಅದಕ್ಕೊಂದು ಪ್ರೈಸ್ ಇದೆ. ಬರೀ NOC ಅಂದ್ರೆ ನಿಮ್ಗೆ 150.
ವಿತ್ ಫುಲ್ ನಂಬರ್ ವಿತ್ ಟ್ಯಾಕ್ಸ್ ಎವ್ರಿಥಿಂಗ್ ನಿಮಗೆ K09 ಮಾಡ್ಕೊಡ್ಬೋ 185. 185. ಓಕೆ, 1,85,000 ವಿತ್ ಮೈಗ್ರೇಟೆಡ್ ಅಂದ್ರೆ ನಿಮಗೆ ಕರ್ನಾಟಕ ನಂಬರ್ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ NOC ಜೊತೆ ಬೇಕಂದ್ರೆ 1.5 ಲಕ್ಷಕ್ಕೆ ಈ ಆಲ್ಟೋ ಕೂಡ ಸಿಗುತ್ತೆ. ಮೈಲೇಜ್ ನಿಮಗೆ ಗೊತ್ತು 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟೇ ಚೆನ್ನಾಗಿದೆ ಸರ್. ಓಕೆ, ಎಷ್ಟು ಓಡಿದೆ ಅಂದ್ರೆ ಸರ್ ಇದು? ಸರ್ ಇದು ಹೆಚ್ಚು ಕಡಿಮೆ ಒಂದು 70,000 ಓಡಿದೆ. ಓಕೆ, 70,000 ಕಿಲೋಮೀಟರ್ ಓಡಿರುವಂತ ಗಾಡಿ. ಬೇಕಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ Celerio VXA ವೇರಿಯಂಟ್, ಮಾರುತಿ ಸುಜುಕಿ Celerio, ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ ಇದು ಮಾರುತಿ ಸುಜುಕಿ Celerio 2016 ಮಾಡಲು. ಓಕೆ, ಸಿಂಗಲ್ ಓನರು, 70,000 ಓಡಿದೆ ಗಾಡಿ. ಜಿನೈನ್ಲಿ ಯೂಸ್ಡ್, ಚೆನ್ನಾಗಿದೆ ಗಾಡಿ. ಓಕೆ, ಹೆಂಗಿರ್ತದ ಅಮೌಂಟ್ ಆ ತರ ಗಾಡಿಗಳಿದೆ. ತಕ್ಕಮಟ್ಟಿಗೆ ಎಲ್ಲ ಗಾಡಿಗಳು ಚೆನ್ನಾಗಿದೆ, ನೀಟ್ಲಿ ಮೇಂಟೈನ್, ಮತ್ತೆ ಸಿಂಗಲ್ ಓನರ್. ಓಕೆ, ಆಯ್ತಾ. ಇದು ನಿಮ್ಗೆ ನಾನು ಒಂದು 360 ಮಾಡ್ಕೊಡ್ತೀನಿ. 360ಗೆ ಎಷ್ಟವರೆಗೂ ಲೋನ್ ಆಗ್ಬೋದಾಗುತ್ತೆ? 3 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 60,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ಸಿಗುತ್ತೆ Celerio. ಖಂಡಿತ. ಓಕೆ, ಯಾರಾದ್ರೂ Celerio ಹುಡುಕ್ತಾ ಇದ್ರೆ ಮಾರುತಿ ಸುಜುಕಿ ಗಾಡಿ, ಸೊ ಬೇಕು ಅಂದ್ರೆ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ ಪಕ್ಕದ್ದು ಸರ್ ಫೋರ್ಡ್ ಫಿಯೆಸ್ಟಾ ಹಾ ಡೀಸೆಲ್ ಫೋರ್ಡ್ ಫಿಯೆಸ್ಟಾ 2011 ಮಾಡಲು. ಓಕೆ, ಸಿಂಗಲ್ ಓನರು, 11 ಮಾಡಲು. ನಿಮ್ಗೆ ಇದು 2 lakhs ಆಗುತ್ತೆ ಸರ್. 2 lakhsಗೆ ಡೀಸೆಲ್, ಅದು ಕೂಡ ಫೋರ್ಡ್ ಫಿಯೆಸ್ಟಾ. ಡೀಸೆಲ್ ಫೋರ್ಡ್ ಫಿಯೆಸ್ಟಾ. ಓಕೆ, 2 ಲಕ್ಷ. 11 ಗಾಡಿ ZXi ತುಂಬಾ ಚೆನ್ನಾಗಿದೆ. ಓಕೆ, ಫೋರ್ಡ್ ಫಿಯೆಸ್ಟಾ ಹುಡುಕ್ತಾ ಇದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಇರಬೇಕು, ಒಳ್ಳೆ ಕಂಡೀಷನ್ ಇರಬೇಕು ಅನ್ನೋದು ಡೀಸೆಲ್ ಇದನ್ನು ಕೂಡ ಪ್ರಿಫರ್ ಮಾಡಬಹುದು. ಓಕೆ ಸರ್, ನೆಕ್ಸ್ಟ್ ಫಾರ್ಚುನರ್. ಓಕೆ, ನಿಮ್ಗೆ ಇದು 2014 ಮಾಡಲು, ಸಿಂಗಲ್ ಓನರ್ ಬಟ್ ರಿಜಿಸ್ಟರ್ಡ್ ಸರ್. ಇದು ರಿಜಿಸ್ಟರ್ಡ್ 2014 ಸಿಂಗಲ್ ಓನರ್ ನಲ್ಲೇ ಇದೆ. ಓಕೆ, ಗಾಡಿ ಹೋಗಿ ನಿಮ್ಗೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ಸ್ ಅರೌಂಡ್ 70% ಟೈರ್ಸ್ ಇದೆ. ಗಾಡಿ 2014 ಸರ್. ಇದು ನಿಮ್ಗೆ 14 lakhs rupees ಆಗುತ್ತೆ ಸರ್. 14 lakhsಗೆ 14 ಲಕ್ಷಕ್ಕೆ ಫಾರ್ಚುನರ್ 4x4 ಸರ್ ಇದು? 4x4. ಓಕೆ, ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಲೋನ್ ನಿಮ್ಗೆ ಆರಾಮಾಗಿ ಒಂದು 12-12.5 ಲೋನ್ ಆಗುತ್ತೆ ಸರ್. ಅಲ್ಲಿಗೆ 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ 12 ಲಕ್ಷ ಲೋನ್ ಆಗುತ್ತೆ ಸರ್. ಸೊ ನೀವು ನೋಡ್ತಾ ಚೆನ್ನಾಗಿರ್ಬೇಕು ಸರ್. ಏನೇ ಮಾಡಿದ್ರಿ ಲೋನ್ಗೆ ನಿಮ್ದು ಸಿಬಿಲ್ ಚೆನ್ನಾಗಿರ್ಬೇಕು, ಪ್ರೊಫೈಲ್ ಚೆನ್ನಾಗಿರ್ಬೇಕು. ಹೌದು, ಯಾವಾಗ ನಿಮ್ ಪ್ರೊಫೈಲ್ ಚೆನ್ನಾಗಿರುತ್ತೆ ಆಟೋಮೆಟಿಕ್ ಲೋನ್ ಆಗುತ್ತೆ, ಜಾಸ್ತಿನೂ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ನಾವು ಲೋನ್ ಮಾಡಕ್ ಆಗಲ್ಲ ಸರ್. ಹೌದು ಸರ್, ಇಂಪಾರ್ಟೆಂಟ್ ಅದು. ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಓಕೆ ಸರ್, ನೋಡೋಣ ಸರ್. ನನ್ನ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ಯಾರು ನೋಡ್ತಾ ಇದ್ದಾರೆ, ಯಾರು ಫಾರ್ಚುನರ್ ಹುಡುಕ್ತಾರೆ, ಸೊ ಖಂಡಿತವಾಗಿ ಒಂದ್ಸಲ ವಿಸಿಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬನ್ನಿ, ವರ್ನಾ ಫ್ಲೂಟಿಕ್ ಇದೆ. ಓಕೆ, 2013 ಮಾಡಲು ಆಟೋ, ಆಟೋಮ್ಯಾಟಿಕ್. ಓಕೆ, ಸಿಂಗಲ್ ಓನರು, 50,000 ಓಡಿದೆ. ಓಕೆ ಸರ್, 50,000 ಓಡಿದೆ. ಸಿಂಗಲ್ ಓನರು, ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ ಸರ್, ಇದು ನಿಮಗೆ 425 ಆಗುತ್ತೆ ಸರ್. 425? ಹೌದು ಸರ್. 4,25,000ಕ್ಕೆ ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಆಟೋ ಸರ್, ಇದು ಆಟೋಮೆಟಿಕ್ ಪೆಟ್ರೋಲ್. ಓಕೆ, ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಹೆಚ್ಚು ಕಡಿಮೆ ಒಂದು 3 ಲಕ್ಷ ಲೋನ್ ಆಗುತ್ತೆ ಸರ್. 3 ಲಕ್ಷ ಲೋನ್ ಆಗುತ್ತೆ. ಓಕೆ, ಇನ್ನು ಮಿಕ್ಕಿದ್ನ ನೀವು ಡೌನ್ ಪೇಮೆಂಟ್ ಮಾಡಿ ಸರ್. 3.25 ಆಗುತ್ತೆ ಸರ್. 3.25 ಆಗುತ್ತೆ. ಓಕೆ, ಅದೇ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್. 3.25 ಆಗುತ್ತೆ ಸರ್ ಲೋನು. 3.25 ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ಡೀಟೇಲ್ ಕೊಡೋಣ ಸರ್? ನೆಕ್ಸ್ಟ್ 700. ಓಕೆ, XUV 700 AX7. ಓಕೆ, K53 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ AX7 ಲಕ್ಸರಿ ವೇರಿಯಂಟ್, ಅಂದ್ರೆ ಇದು ಫುಲ್ಲಿ ಟಾಪ್ ಅಂಡ್. K53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಬ್ಯಾಕ್ ವೈಫರ್, ಡಿಫಾಗರ್, ಆಟೋಮೆಟಿಕ್ ವೈಪರ್ ಪ್ರತಿಯೊಂದು ಕೂಡ ಇರುವಂತದ್ದು. ಸೊ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಬೋದು, ತುಂಬಾನೇ ಕ್ಲಾಸ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಆಟೋಮೆಟಿಕ್ ಇರುತ್ತೆ. ನನಗೆ ಗೇರ್ ನಾಬು ಕೂಡ ತೋರಿಸ್ಕೊಡ್ತಾ ಇದೀನಿ. ಪವರ್ ಸ್ಟೇರಿಂಗು, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಬರುವಂತದ್ದು. ಜೊತೆಗೆ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರುತ್ತೆ. ಆಟೋ ವೈಪರ್ ಎಲ್ಲಾನು ಕೂಡ ಈ ಗಾಡಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು? ಸರ್ ಇದು 22 ಮಾಡಲು. ಓಕೆ ಸರ್, ಗಾಡಿ ಮಾತ್ರ ಸೆಕೆಂಡ್ ಓನರ್. ಹೌದು, ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ನಿಮ್ಗೆ ಒಂದು 21 lakhs ಆಗುತ್ತೆ. 21 lakhsಗೆ ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್. ಎಷ್ಟು ಓಡಿದೆ ಇದು ಸರ್? ಇದು 60. ಓಕೆ, ಲೋನು ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 17-18 lakhs. ಓಕೆ, ಲೋನ್ ಲೋನ್ ಆಗುತ್ತೆ ಸರ್. ಓಕೆ, ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಚೆನ್ನಾಗಿ ಡಿಪೆಂಡ್ ಆಗುತ್ತೆ. ಸೊ ಅದು ಕೂಡ XUV 700 AX7 ಲಕ್ಸರಿ ವೇರಿಯಂಟ್. ಎಸ್ ಸರ್, ಟಾಪ್ ಅಂಡ್. ಓಕೆ, ನೆಕ್ಸ್ಟ್ ಸರ್ ನೋಡಬಹುದು, ಸನ್ ರೂಫ್ ತೋರಿಸಿ. ವೆಹಿಕಲ್ ಪ್ಯಾನೋರಾಮಿಕ್ ಸನ್ ರೂಫ್. ಓಕೆ ಸರ್, ನೆಕ್ಸ್ಟ್ ಸರ್ ನೆಕ್ಸ್ಟ್ ಇಯಾನೋ ವೈಟ್ ಕಲರ್ ಡಿಲೈಟ್ ವೇರಿಯಂಟ್. ಸ್ಮಾಲ್ ಗಾಡಿ. ಓಕೆ, ಸ್ಮಾಲ್ ಫ್ಯಾಮಿಲಿಗೆ ಎಲ್ಲ ತಗೊಂಡು ಓಡಾಡಬಹುದು. ಇದು 2013 ಮಾಡಲ್ ಸರ್. ಓಕೆ, ಸಿಂಗಲ್ ಓನರು.
ಗಾಡಿ ಹೋಗಿ ನಿಮಗೆ ಡಿಲೈಟ್ ಪ್ಲಸ್ ಇದು ನಿಮಗೆ ಇದು 275 ಆಗುತ್ತೆ ಸರ್. 275ಗೆ. ಓಕೆ, 2,75,000ಕ್ಕೆ ಇ ಆನ್ ಆಗುತ್ತೆ. ಸೊ ಲೋನು ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್, ಎರಡು ಕಾಲ್ ಲೋನ್ ಆಗುತ್ತೆ ಸರ್. ಎರಡು ಕಾಲು, ಒಂದು 50,000 ಡೌನ್ ಪೇಮೆಂಟ್ ಹತ್ತತ್ರದಲ್ಲಿ. ಸೊ ನೀವು ಇದ್ರು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್? ಸರ್ ನೆಕ್ಸ್ಟ್ ಆಲ್ಟೋ ಹಾ 2012 ಸಿಂಗಲ್ ಓನರ್ 60,000 ಹೊಡಿದೆ. ಓಕೆ. VXI AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಫಾಗರ್ ಎಲ್ಲ ಬರ್ತದೆ ಇದರಲ್ಲಿ. ಓಕೆ. ನಿಮ್ಗೆ ಇದು 250 ಆಗುತ್ತೆ ಸರ್. ಓಕೆ, 2,50,000, 2,50,000ಗೆ. ಹೌದು. ಓಕೆ ಸರ್, ನೆಕ್ಸ್ಟ್ ಸರ್? ಸರ್ ಇದು BRV, ಹೋಂಡಾ BRV ಸಿಂಗಲ್ ಓನರು. ಓಕೆ. ವೆಹಿಕಲ್ ನಿಮಗೆ ರೇರ್ ಸರ್ ಬರೋದು BRV, ಏನಕ್ಕಂದ್ರೆ BRV ಎಲ್ಲ ತುಂಬಾ ಸೇಲ್ ಬರಲ್ಲ. 7 ಸೀಟರ್ ಇದು. ಓಕೆ, ಹೌದು 7 ಸೀಟರ್. ಇದು ಒಂದು 45,000 ಹೊಡಿದೆ, ಸಿಂಗಲ್ ಓನರು. ಸರ್ ಇದು ನಿಮಗೆ ಒಂದು 675 ಆಗುತ್ತೆ, ಇದು ಒಂದು 650 ಆಗುತ್ತೆ ಸರ್. 650, 6,50,000ಕ್ಕೆ. ಮಾಡಲು ಸರ್ ಇದು? ಇದು 17 ಸರ್. 17 ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್. ಇದು ಏನ್ ಮೈಲೇಜ್ ಬರ್ಬೋದು ಸರ್ ಇದು? ಸರ್ ಮೈಲೇಜ್ ಚೆನ್ನಾಗಿ ಬರ್ತದೆ ಸರ್. ಇದು ಹೋಂಡಾ BRV ನಿಯರ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಸಿಟಿನ ಒಂದು 14-15, ಲಾಂಗ್ ನ ಒಂದು 16-17 ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ. ಲೋನು ಸರ್ ಇದಕ್ಕೆ? ಸರ್ ಲೋನ್ ಇದಕ್ಕೆ ನಿಮಗೆ ಹೆಚ್ಚು ಕಡಿಮೆ 5.5 ಲೋನ್ ಆಗುತ್ತೆ ಸರ್. 5.5 ಲಕ್ಷ ಲೋನು ಕೂಡ ಆಗುತ್ತೆ. ಓಕೆ, ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಲೆದರ್ ಸೀಟ್ಸ್ ಇದೆ, ತುಂಬಾ ಚೆನ್ನಾಗಿ ಒಳ್ಳೆ ಇಂಟೀರಿಯರ್ಸ್ ಇದೆ. ಓಕೆ, ನಾನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಮಾಡಿದ್ದಾರೆ. ಈ ಕಡೆಯಿಂದ ತೋರಿಸಿ ಸರ್. ಇದು ಇಂಟೀರಿಯರ್ ಓಕೆ, ತುಂಬಾ ಚೆನ್ನಾಗಿದೆ ಇಂಟೀರಿಯರ್, ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಫಾಗರ್ಸ್, ಪಾಕೆಟರ್ಸ್, ಏರ್ ಬ್ಯಾಗ್ಸ್. ಓಕೆ. ಪ್ರತಿಯೊಂದು ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಬರ್ತದೆ ಇದರಲ್ಲಿ. ಓಕೆ ಸರ್, ನೋಡೋಣ ಸರ್. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಈ ತರ ರೇರೆಸ್ಟ್ ವೆಹಿಕಲ್ಸ್ ಹುಡುಕ್ತಾರೆ, ಸೊ ಖಂಡಿತ ನಿಮ್ಗೆ ಕಾಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸರ್? ಸರ್ ಇದು ನಿಮ್ದು S-Cross. ಓಕೆ, ಮಾರುತಿ S-Cross. ಹೌದು. ಓಕೆ, K55 ಬ್ಯಾಂಗ್ಳೂರ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ಪ್ಯೂರ್ ಮೈಸೂರು ವೆಹಿಕಲ್. ಸಿಂಗಲ್ ಓನರ್ ಇಲ್ಲ ಸರ್, ಆಕ್ಚುಲಿ ಇದು ರಿಜಿಸ್ಟರ್ಡ್ ಆಗಿದೆ. ಹೌದು, ಮೈಸೂರಿಗೆ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿ 2 ಲಕ್ಷ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್. ಓಕೆ, ಮಾಡಲ್ ಯಾವ್ದಂದ್ರಿ ಸರ್ ಇದು? ಸರ್ ಇದು 2018 ಸರ್. 18 ಸ್ಮಾರ್ಟ್ ಹೈಬ್ರಿಡ್ ಸರ್. ಇದು 19. ಓಕೆ, 19. ಹೌದು, 2019. ಅದು ಕೂಡ ಸ್ಮಾರ್ಟ್ ಹೈಬ್ರಿಡ್. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 50,000 ಹೊಡಿದೆ ಸರ್. ಓಕೆ, 50,000 ಕಿಲೋಮೀಟರ್ ಚೇಂಜ್ ಹೊಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ಬಟನ್ ಸ್ಟಾರ್ಟ್. ಓಕೆ, ಪುಶ್ ಸ್ಟಾರ್ಟ್ ಬಟನ್ ಪ್ರತಿಯೊಂದು ಕೂಡ ಇರುವಂತದ್ದು. ಏನಿದೆ ಸರ್ ಪ್ರೈಸ್ ಇದು? ಅದು ಕೂಡ ಡೀಸೆಲ್. ನಿಮಗೆ ಪ್ರೈಸ್ ಡೀಸೆಲ್ ಸರ್. ಇದು ಪ್ರೈಸ್ ನಿಮ್ಗೆ ಹೋಗಿ ಒಂದು 7-10 7 ಲಕ್ಷ ಮಾಡಿಸ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್ 6 ಲಕ್ಷ. 6 ಲಕ್ಷ ಲೋನ್ ಕೂಡ ಆಗುತ್ತೆ. ಅಲ್ಲಿಗೆ ಒಂದು 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ. S-Cross. ಓಕೆ, ಇದು 1.6 ಸರ್ ಇದು? ಹೌದು ಸರ್, 1.6. ಒಳ್ಳೆ ಪವರ್ಫುಲ್ ಗಾಡಿ ಇರುತ್ತೆ. ಸೊ ಬೇಕಂದ್ರೆ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್? ಕ್ರಿಸ್ಟಾ. ಇನೋವಾ ಕ್ರಿಸ್ಟಾ K01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಸರ್ 2019 G ಸರ್. ಓಕೆ, G ವೇರಿಯಂಟ್. 2019 G ವೇರಿಯಂಟ್, ಸಿಂಗಲ್ ಓನರ್, 80,000 ಕಿಲೋಮೀಟರ್ಸ್ ಡನ್. ಓಕೆ, ಸಿಂಗಲ್ ಓನರ್, 80,000 ಕಿಲೋಮೀಟರ್ಸ್ ಓಡಿದೆ ಸರ್. ಓಕೆ, ಅಂದ್ರೆ ಕಡಿಮೆ ಕಿಲೋಮೀಟರ್ ಓಡಿರುವಂತ ಇನೋವಾ ಕ್ರಿಸ್ಟಾ ಇನೋವಾ ಬೇಕು ಅನ್ನೋರಿಗೆ. ಹೌದು. ಓಕೆ, ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ. ತುಂಬಾನೇ ವೆಲ್ ಮೇಂಟೈನ್ ಇರುತ್ತೆ. ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಹೋಗಿ ನಿಮ್ಗೆ ಫೈನಲ್ ಒಂದು 1775 ಮಾಡ್ಕೊಡ್ತೀನಿ ಸರ್. 17,75,000. ಇನ್ನೂ ಕಡಿಮೆ ಆಗ್ಬೋದಲ್ಲ ಸರ್ ಬಂದ್ರೆ? ಏನಾದ್ರು ಇನ್ನೊಂದು 25,000 ಟ್ರೈ ಮಾಡ್ಬೋದು ಸರ್. ಓಕೆ, ಟ್ರೈ ಮಾಡ್ಬೋದು. ಇಷ್ಟ ನಿಮ್ಗೆ ಗೊತ್ತಲ್ಲ ಹೆಂಗೆ ಇದೆ ಅಂತ ಮಾರ್ಕೆಟ್. ಹೌದು. ಲೋನ್ ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್. ಒಳ್ಳೆ ಪ್ರೊಫೈಲ್ ಇದ್ರೆ ಒಂದು 15 ಲಕ್ಷ ಮಾಡ್ಬೋದು. 15 ಲಕ್ಷ ಆರಾಮಾಗಿ ಆಗುತ್ತೆ. ಹೌದು. ಓಕೆ, ಸೊ ನೋಡಿದ್ರಲ್ಲ, ಇನೋವಾ ಕ್ರಿಸ್ಟಾ ಬೇಕು ಅನ್ನೋರು. ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಬೇಕಾದ್ರೆ ಒಂದ್ಸಲ ಬಂದು ಖುದ್ದಾಗಿ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ETS. ಸರ್ ETS ಲೀವಾ ಸರ್. 2015 ಮಾಡಲು, ಸಿಂಗಲ್ ಓನರು. ಓಕೆ, ಡೀಸೆಲ್, VD ಸಿಂಗಲ್ ಓನರು. ಓಕೆ, ETS ಲೀವಾ. ಗಾಡಿ ಓಡಿ 120 ಓಡಿದೆ ಸರ್. 1,20,000 ಕಿಲೋಮೀಟರ್ ಡ್ರಿವನ್. ಹೌದು ಸರ್. ಓಕೆ, ಪ್ರೈಸ್ ಸರ್ ಇದಕ್ಕೆ? ಸರ್ ಇದು 525 ಆಗುತ್ತೆ ಸರ್. 525ಗೆ ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್, ಹೆಚ್ಚು ಕಡಿಮೆ 4.25 4.25 ಲಕ್ಷ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ETS ಲೀವಾ. ಸೊ ಬೇಕಂದ್ರೆ ಖಂಡಿತವಾಗಿ ವಿಸಿಟ್ ಮಾಡಬಹುದು. ಹೌದು. ಸೊ ನೆಕ್ಸ್ಟ್ ಸರ್ ಇದು i10 ಸರ್. i10 ಆಟೋಮೆಟಿಕ್ ಸರ್. 2010 ವೆಹಿಕಲ್ ಹೋಗಿ 3rd ಓನರು. ವೆಹಿಕಲ್ ಆಟೋಮ್ಯಾಟಿಕ್ ಸರ್ ಇದು. ಓಕೆ, ಆಟೋ ಟ್ರಾನ್ಸ್ಮಿಷನ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ನಿಮ್ಗೆ 185 ಆಗುತ್ತೆ ಸರ್. ಓಕೆ, 1,85,000ಕ್ಕೆ Hyundai i10. ಅದು ಕೂಡ ಆಟೋಮೆಟಿಕ್ ವೇರಿಯಂಟ್. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಆಟೋಮೆಟಿಕ್ ಯಾರಾದ್ರೂ ಹುಡುಕ್ತಾರೆ, ಸೊ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಜೊತೆಗೆ Ford Eco-Sports, ಅದು ಕೂಡ ವಿತ್ ಅಲವೆಲ್ಸ್ ಇರುವಂತ ಗಾಡಿ. ಡೀಟೇಲ್ ಸರ್ ಇದು? ಸರ್ ಇದು ಡೀಟೇಲ್ 2000 ಯಾವ ಮಾಡಲ್ ಇದು?
ಸರ್ ಇದು 2014 ಓಕೆ ಟೈಟಾನಿಯಂ ಪ್ಲಸ್ ಸರ್ ಇದು 6 ಇಯರ್ ಬ್ಯಾಗ್ಸ್ ವಿತ್ ಪುಷ್ ಸ್ಟಾರ್ಟ್ ಬಟನ್. ಪುಷ್ ಸ್ಟಾರ್ಟ್ ಬಟನ್ ಸರ್. ಡೀಸೆಲ್. ಡೀಸೆಲ್. ಓನರ್ ಸಿಂಗಲ್ ಸರ್. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 60,000 ಹೊಡಿದೆ. 60,000 ಏನಿದೆ ಸರ್? ಸರ್ ಇದು 5.5. 5.5 ಲಕ್ಷಕ್ಕೆ. ಹೌದು. ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ ಒಂದು 4.5 4.25 ಹತ್ರ ಲೋನ್ ಆಗುತ್ತೆ. ಒಂದು 75,000ದಿಂದ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ. ಹೌದು ಸರ್. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಯಾರಾದ್ರೂ ಹುಡುಕ್ತಾ ಇದ್ರೆ ಸೊ ನೋಡಿ ಡೀಸೆಲ್ ಪ್ರಿಫರ್ ಮಾಡ್ಬೋದು. ಅದು ಕೂಡ ಡೀಸೆಲ್ ವೇರಿಯಂಟ್. ಗಾಡಿ ಅಂತೂ ಒಳ್ಳೆ ಕ್ಲಾಸ್ ಕಂಡೀಷನ್. ನೆಕ್ಸ್ಟ್ ಸರ್ ಕಿಯಾ ಸಾನೆಟ್ ಸರ್ ಎನ್ ಲೈನ್ ವಿತ್ ಸನ್ ರೂಫ್ ಟಾಪ್ ಎಂಡ್ ಸರ್ ಇದು. ಓಕೆ ಫುಲ್ಲಿ ಟಾಪ್ ಎಂಡ್ ಇದು. ಎನ್ ಲೈನ್ ಸೆಕೆಂಡ್ ಓನರ್. ಗಾಡಿ ಹೋಗಿ 50,000 ಹೊಡಿದೆ. 50,000 ಹೊಡಿದೆ. 55,000 ಹೊಡಿದೆ. ಓಕೆ ಗಾಡಿ ಶೋರೂಮ್ ಇಂದ ಬರುವಾಗ 17 ಚಿಲ್ಲರೆ ಇತ್ತು ಗಾಡಿ ಇದು. ಈಗ ಇದು 2021 ಮಾಡಲು ಡೀಸೆಲ್ ಎನ್ ಲೈನ್ ವಿತ್ ಸನ್ ರೂಫ್ ಟಾಪ್ ಎಂಡ್ ಇದು. ಓಕೆ ಓಕೆ ಈಗ ನಿಮ್ಗೆ 9.5 ಆಗುತ್ತೆ ಸರ್. 9.5 ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. ನಾವು ಎನ್ಕ್ವೈರ್ ಮಾಡಿದ್ವಿ ಒಂದು 8.5ರಿಂದ 9 ಲಕ್ಷ ಲೋನೇ ಆಗುತ್ತೆ ಸರ್. ಅಲ್ಲಿ ಒಂದು 50,000ದಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಆಗುತ್ತೆ. ಓಕೆ ಅದು ಕೂಡ ಕಿಯಾ ಸಾನೆಟ್. ಏನೇ ಡೌನ್ ಪೇಮೆಂಟ್ ಮಾಡಿದ್ರು ಪ್ರೊಫೈಲ್ ನಲ್ಲಿ ಅವ್ರದ್ದು ಪ್ರೊಫೈಲ್ ಚೆನ್ನಾಗಿರ್ಬೇಕು ಸರ್. ಸಿಬಿಲ್ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ಸಿಕ್ಕಾಬಿಟ್ಟೆ ಕಷ್ಟ. ಏನಕ್ಕಂದ್ರೆ ನಮಗೆ ಆಲ್ಮೋಸ್ಟ್ ಆಲ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಫೋನ್ ಮಾಡ್ತಾರೆ. ಬಟ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಸರ್. ಅಷ್ಟೇ ಹೇಳೋದು ನಾವು. ಹೌದು. ನಾವು ಏನೋ ಒಂದು ಪ್ರಯತ್ನ ಮಾಡ್ಬೋದು. 1ರಿಂದ 7 8 ಬ್ಯಾಂಕ್ ಇದೆ. ಒಂದು ಟೈಅಪ್ ಆಗಿದೀವಿ ನಾವು 8 ಬ್ಯಾಂಕ್ಸ್ಗೆ. 99.9 ನಾವು ಟ್ರೈ ಮಾಡೇ ಮಾಡ್ತೀವಿ. 1% ಆಗ್ಲಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಹೌದು ಸರ್. ಹೌದು. ಅಷ್ಟು ಪ್ರಯತ್ನ ನಮ್ದು ಇದ್ದೇ ಇರ್ತದೆ. ಲೋನ್ ಕೊಡೋದು ಬ್ಯಾಂಕ್ ಅವರಲ್ಲ ಸರ್. ಎಲ್ಲ ಕೂಡ ಚೆಕ್ ಮಾಡೇ ಮಾಡ್ತಾರೆ. ಚೆಕ್ ಮಾಡೇ ಕೊಡೋದಲ್ಲ ಸರ್. ಚೆಕ್ ಮಾಡಿದ್ರೆ ಏನು ಕೊಡಲ್ವಲ್ಲ ಸರ್ ಅವರು. ಹೌದು. ಓಕೆ ಸರ್ ನೆಕ್ಸ್ಟ್ ಸರ್. ಓಕೆ ಸೊ ನೀವು ನೋಡ್ತಾ ಇರ್ಬೋದು ಇನ್ನು ವೆಹಿಕಲ್ಸ್ ತುಂಬಾನೇ ಇರುತ್ತೆ. ಸೊ i20 ಸರ್. ಸರ್ i20 21 ಮಾಡಲ್ ಸಿಂಗಲ್ ಓನರ್ ಸರ್. ಲೇಟೆಸ್ಟ್. ಓಕೆ i20 ಸ್ಪೋರ್ಟ್ಸ್ ಆಟೋ. ಓಕೆ ಆಟೋಮೆಟಿಕ್ ಸರ್. ಓಕೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಫೀಚರ್ಸ್ ಇರುವಂತದ್ದು. ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ. ಸೊ ಅಲಾಯ್ ವೀಲ್ಸ್. ಯಾವ ಮಾಡಲ್ ಅಂದ್ರಿ ಸರ್ ಇದು? 21. ಓಕೆ ಓಡಿರೋದು ಸರ್ ಇದು? ಸರ್ ಓಡಿರೋದು ಇದು 55. ಓಕೆ ಓನರ್ ಸಿಂಗಲ್ ಓನರ್ ಸರ್. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಸರ್. ಓಕೆ ಸರ್ 7.25 ಮಾಡ್ಕೊಡ್ತೀನಿ ಸರ್. 7.25 ಲಕ್ಷಕ್ಕೆ. ಹೌದು. ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. 6.5 ಲೋನ್ ಆಗುತ್ತೆ ಸರ್. 6.5 ಲಕ್ಷ ಲೋನು ಕೂಡ ಆಗುತ್ತೆ. ಓಕೆ ಸೊ ಯಾರಾದ್ರೂ i20 ಹುಡುಕ್ತಾ ಇದ್ರೆ ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್ ಬ್ಲೂ ಕಲರ್ ಗಾಡಿ ಇರುತ್ತೆ. ಸೊ ನೋಡಿ ಬೇಕು ಅಂದ್ರೆ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡಬಹುದು. ನೆಕ್ಸ್ಟ್ ಸರ್ ಸರ್ i20 ಆಟೋ ಸರ್. ಇದು 2011 ಮಾಡಲು. ಓಕೆ 11 ಮಾಡಲ್ ಆಟೋಮೆಟಿಕ್ ವಿತ್ ABS. ಓಕೆ ಟಾಪ್ ಎಂಡ್ ಸರ್ ಇದು. ಓಕೆ ವಿತ್ ABS ಟಾಪ್ ಎಂಡ್ ಏರ್ ಬ್ಯಾಗ್ ಎಲ್ಲ ಎಲ್ಲ ವಿಲ್ಸ್ ಎಲ್ಲಾನು ಕೂಡ. ಎಸ್ ಸರ್ ಎಲ್ಲ ಬರುತ್ತೆ ಸರ್. ಓಕೆ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಎಷ್ಟು ಹೊಡಿರ್ಬೋದು ಇದು? ಸರ್ ಇದು ಒಂದು 80,000 ಹೊಡಿದೆ ಸರ್. 80,000 ಹೊಡಿರುತ್ತೆ. ಹೌದು. ಓಕೆ ಏನಿದೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು ನಿಮ್ಗೆ ಒಂದು 320 ಕೊಡ್ತೀನಿ ಸರ್. 320. ಹೌದು ಸರ್. ಓಕೆ 3,20,000ಕ್ಕೆ ಈ i20 ಕೂಡ ಸಿಗುತ್ತೆ. ಸೊ ನೋಡಿ ಬೇಕು ಇದನ್ನು ಕೂಡ ಸಲ ಬೇಕಾದ್ರೆ ಚೆಕ್ ಮಾಡಬಹುದು. 11 ಮಾಡಲು. ಓಕೆ 11 ಮಾಡಲ್ i20 ಇದಾಗಿರುತ್ತೆ. ಇಯಾನು ಸರ್ ಇದು? ಸರ್ ಇಯಾನು 2012 ಸಿಂಗಲ್ ಓನರು. ಓಕೆ ಇದು ಹೋಗಿ ಎರಾ ಪ್ಲಸ್ 40,000. ಓಕೆ 40,000 ಹೊಡಿದೆ ಸರ್. ಓಕೆ ಗಾಡಿ ನಿಮ್ಗೆ ಇದು 250 ಆಗುತ್ತೆ ಸರ್. 250 2.5 ಲಕ್ಷಕ್ಕೆ ಇಯಾನು. ಇದಕ್ಕೆ ಸರ್ ಲೋನ್ ಎಷ್ಟು? 2 ಲಕ್ಷ ಲೋನ್ ಆಗುತ್ತೆ ಸರ್. 2,50,000 ಡೌನ್ ಪೇಮೆಂಟ್ ಅಲ್ಲಿ ಇಯಾನು ಕೂಡ ಸಿಗುತ್ತೆ ಸರ್. ಇವತ್ತು ನಾನು ಒಂದೇ ಒಂದು ಹೇಳೋದು ಎಲ್ಲ ಕಸ್ಟಮರ್ಸ್ಗೆ, ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಏನಕ್ಕಂದ್ರೆ ನಿಮ್ಗೆ ಇವತ್ತು ಕಾರ್ ತಗೊಳ್ಳೋದು ತುಂಬಾ ಈಸಿ ಇದೆ. ಏನಕ್ಕಂದ್ರೆ ಇಫ್ ಯು ಹ್ಯಾವ್ ಅ ಗುಡ್ ಡಾಕ್ಯುಮೆಂಟೇಶನ್ ಬೈಯಿಂಗ್ ಅ ಕಾರ್ ಇಸ್ ವೆರಿ ಈಸಿ ನೋ. ಹೌದು. ತುಂಬಾ ಆರಾಮಾಗಿ ತಗೋಬಹುದು. ಏನಕ್ಕಂದ್ರೆ ನೀವು ಎಷ್ಟು ಕ್ಲೀನ್ ಆಗಿ ನಿಮ್ದು IT ರಿಟರ್ನ್ಸ್, ಈಗ ನಿಮ್ಗೆ ಪ್ರೀಮಿಯರ್ ಸೆಗ್ಮೆಂಟ್ ಹೋದಾಗ IT ಮ್ಯಾಂಡೇಟ್ರಿ ಕೇಳ್ತಾರೆ ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ ಬ್ಯಾಂಕ್ ಅವರು. ಬೇರೆದಕ್ಕೆ ಇಲ್ಲ ಅಂದ್ರೆ ಸ್ವಂತ ಮನೆ, ಇಲ್ಲಾಂದ್ರೆ ನಿಮ್ದು ಅಟ್ಲೀಸ್ಟ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಇದ್ರ ಮೇಲೇನು ಲೋನ್ ಮಾಡ್ತಾರೆ. ಅದಕ್ಕೆ ನನ್ನ ಕಸ್ಟಮರ್ಸ್ ಒಂದೇ ಹೇಳೋದು, ನೀವು ಸ್ವಲ್ಪ ಅಮೌಂಟ್ ಇಟ್ಕೊಂಡಿದ್ರೇನು ನಿಮ್ದು ಪ್ರೊಫೈಲ್ ಚೆನ್ನಾಗಿದ್ರೆ ಬ್ಯಾಂಕಿಂಗ್ ನಲ್ಲಿ ನಿಜವಾಗ್ಲೂ ಹೇಳ್ತಾ ಇದೀನಿ, ನಿಮ್ ಡ್ರೀಮ್ ಕಾರ್ನ ನೀವು ನಿಮ್ ಮನೆಗೆ ತಗೊಂಡು ಹೋಗ್ಬೋದು. ಎಲ್ಲರದು ಒಂದೇ ಆಸೆ ಇರುತ್ತೆ ಸರ್, ಒಂದ್ ಮನೆ ಒಂದ್ ಕಾರು ನಿಲ್ಬೇಕು. ನಮಗೂ ಕಾರ್ ಸೇಲ್ ಆದ್ರೆ ನಮಗೂ ಸಂತೋಷ, ನಮಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ, ಅವರಿಂದಾನೇ ನಾವು. ಅದರಿಂದ ಪ್ರೊಫೈಲ್ ನಲ್ಲಿ ನಿಮ್ದು ಪ್ರೊಫೈಲ್ನ ಚೆನ್ನಾಗಿ ಇಟ್ಕೊಳ್ಳಿ. ಡಾಕ್ಯುಮೆಂಟೇಶನ್ ನಿಮ್ದು KYC ಡಾಕ್ಯುಮೆಂಟ್ಸ್ ಚೆನ್ನಾಗಿ ಇಟ್ಕೊಳ್ಳಿ. ಖಂಡಿತವಲ್ಲೂ ನೀವು ಕಾರ್ ತಗೋಬಹುದು. ಓಕೆ ಸರ್. ಸೊ ನೆಕ್ಸ್ಟ್ ಸರ್ ಮತ್ತೊಂದು i20 ಸರ್. ಇದು i20
ಈಗ ನೀವು ನೋಡಿರ್ಬೋದು ಒಬ್ರು ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗಿದ್ದಾರೆ. ಓಕೆ ಓಕೆ ಇದೇ ಗಾಡಿ 340 ಆಗಿದೆ, ಅಡ್ವಾನ್ಸ್ ಆಗಿದ್ದಾರೆ, ಪಾಪ ಲೋನ್ಗೆ ಹೋಗಿದ್ದಾರೆ. 340ಗೆ ಸೇಲ್ ಆಗಿದೆ. 2013 ಮಾಡಲ್ ಸಿಂಗಲ್ ಓನರು, 45,000 ಓಡಿದೆ. ಓಕೆ ಸರ್. ಎಷ್ಟು ಸರ್ ಇದು i20? ಸರ್ i20 2013 ರೀ ರಿಜಿಸ್ಟರ್ಡ್ ಸರ್ ಇದು. ಓಕೆ ರೀ ರಿಜಿಸ್ಟರ್ಡ್. ಇದು ಸಿಂಗಲ್ ಓನರು. ಓಕೆ ಸರ್ ಇದು ನಿಮಗೆ ಒಂದು 370 365 ತನಕ ಆಗುತ್ತೆ ಸರ್. 365 ವರೆಗೂ ಕೂಡ. ಓಕೆ ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್. ಲೋನ್ ಇದು ಸ್ಪೋರ್ಟ್ಸ್ ವೇರಿಯಂಟ್. ಹೌದು. ಓಕೆ ಲೋನ್ ಏನು ಸರ್ ಎಕ್ಸ್ಪೆಕ್ಟ್? ಲೋನ್ ಆಗುತ್ತೆ ಸರ್ ನಿಮಗೆ ಹೆಚ್ಚು ಕಡಿಮೆ ಒಂದು 2.5 ಲಕ್ಷ ಲೋನ್ ಆಗುತ್ತೆ. ಓಕೆ 2.5 ಲಕ್ಷವರೆಗೂ ಕೂಡ ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಕೂಡ ಈ i20ಗೆ ಬೇಕನ್ನೋರು ಕಾಲ್ ಮಾಡಿ. ಸರ್ ಯಾವ ಸರ್ ಇದು? ತುಂಬಾ ರೇರೆಸ್ಟ್ ವೆಹಿಕಲ್ ಇರಬಹುದು ಇದು. ಹೌದು, ಹೋಂಡೈ ಸ್ಯಾಂಟಾ ಫೆ. ಹೋಂಡಾ ಇದು ಬ್ರ್ಯಾಂಡ್. ಓಕೆ 2015. ಓಕೆ 2015 ಮಾಡಲು ಸ್ಯಾಂಟಾ ಫೆ ಸರ್. 2014. ಓಕೆ 14 ಮಾಡಲು. ಹೌದು. ಡೀಸೆಲ್ ಅಲ್ಲ ಇದು? ಡೀಸೆಲ್ ಸರ್. ಓಕೆ ಸಿಂಗಲ್ ಓನರು. ಗಾಡಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು. 14 ಆದ್ರೇನು. ಡೀಸೆಲ್ ವೇರಿಯಂಟ್ ಸರ್. ವೆರಿ ಬ್ಯೂಟಿಫುಲ್ ಕಾರ್ ಸರ್. ಸ್ಯಾಂಟಾ ಫೆ ಇಸ್ ಅ ವೆರಿ ನೈಸ್ ಕಾರ್. ತುಂಬಾ ಟಫ್ ಕಾರ್ ಆಕ್ಚುಲಿ ಹೇಳ್ಬೇಕಂದ್ರೆ. ನಮ್ಮ ಹತ್ರ ಟುಸಾನು ಇದೆ ಸರ್. ಟುಸಾನು ಇದೆ ನಮ್ಮ ಹತ್ರ. 2017 ಟುಸಾನು ಇದೆ. ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬಂದ್ರೆ ಕಾಲ್ ಮಾಡ್ಬೋದು. ಅದು ಆಕ್ಚುಲಿ ರಬ್ಬಿಂಗ್ ಪಾಲಿಶ್ ಆಯ್ತಾ ಇದೆ. ಟುಸಾನು ಇದೆ 2017. ಅದು ಎಕ್ಸಲೆಂಟ್ ಕಂಡೀಷನ್ ಇದೆ. ಅದು 11.5 ಕೊಡ್ತೀನಿ. ಇದು 9 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 9 ಲಕ್ಷಕ್ಕೆ ಸ್ಯಾಂಟಾ ಫೆ. ಲೋನ್ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ ನಿಮ್ಗೆ ಒಂದು 7.5-8 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್. ಟುಸಾನ್ಗೂ ಅಷ್ಟೇನೆ ಸರ್. 11.5 ಲಕ್ಷ ರೂಪಾಯಿ 10 ಲಕ್ಷ ಲೋನೇ ಆಗುತ್ತೆ ಸರ್. ಓಕೆ ಟುಸಾನು ಇದೆ ನಮ್ಮ ಹತ್ರ. ಡೀಸೆಲ್ CRDI. ಓಕೆ ನೋಡೋಣ ಸರ್, ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಸ್ಯಾಂಟಾ ಫೆ ಡೀಸೆಲ್ ಅಲ್ಲಿ ಬೇಕಾದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ತಾರೆ. ಮತ್ತೆ ಟುಸಾನು ಇದೆ. ಟುಸಾನ್ ಇದೆ, ಸೊ ಅದನ್ನು ಕೂಡ ಟುಸಾನು ಮೆರೂನ್ ಕಲರ್ ಅಲ್ಲಿ ಇದೆಯಾ? ಓಕೆ ಸರ್. ನೆಕ್ಸ್ಟ್ ಸರ್ ಸಿಯಾಜ್ ಸರ್. ಸಿಯಾಜೋ. ಹೌದು. ಓಕೆ ಮಾರುತಿ ಸುಜುಕಿ ಸಿಯಾಜೋ ಪ್ರತಿಯೊಬ್ಬರು ಕೂಡ ಕೇಳುವಂತ ಒಂದು ಸೆಡನ್ ವೆಹಿಕಲ್ ಅಂತ ಹೇಳ್ಬೋದು. ನಂದು ಕೂಡ ಒಂದು ಫೇವರೇಟ್ ಗಾಡಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ. ಮಾಡಲ್ ಇದು ಸರ್ 17 ಸರ್. 17. ಹೌದು ಸರ್. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಆಟೋಮ್ಯಾಟಿಕ್ ಸರ್ ಇದು. ಪೆಟ್ರೋಲ್ ಆಟೋಮೆಟಿಕ್ ಹೈಬ್ರಿಡ್. ಹೌದು CVT ಗೇರ್ ಬಾಕ್ಸ್ ಹೈಬ್ರಿಡ್. ಓಡಿದೆ ಸರ್ ಇದು? ಸರ್ ಇದು 85 ಓಡಿದೆ ಸರ್. 85 ಓಡಿದೆ. ಪ್ರೈಸ್ ಸರ್ 6 lakhs ಕೊಡ್ತೀನಿ ಸರ್. 620 ಕೋಟ್ ಮಾಡ್ತಾ ಇರೋದು. ಫೈನಲ್ ಬಂದ್ರೆ 6 lakhs ಕೊಡ್ತೀನಿ ಸರ್. ಓಕೆ 6 ಲಕ್ಷಕ್ಕೆ ಈ ಸಿಯಾಜ್ ಕೂಡ ಸಿಗುತ್ತೆ. ಲೋನ್ ಎಲ್ಲ ಸರ್? ಲೋನ್ ಆಗುತ್ತೆ ಸರ್ 5.5. 50,000 ಡೌನ್ ಪೇಮೆಂಟ್ ಅಲ್ಲಿ. ಅದು ಕೂಡ ಸಿಯಾಜ್. ಸೊ ಬೇಕನ್ನೋರು ಖಂಡಿತವಾಗಿ ವಿಸಿಟ್ ಮಾಡಬಹುದು. ಸೊ ನೆಕ್ಸ್ಟ್ ಸರ್ ನಿಮ್ಮ ಶೋರೂಮ್ ಬಂದ್ಬಿಟ್ಟು ಸ್ಕೋಡಾ ಮಾಡಿಲ್ಲ ಹೇಗೆ ಸರ್? ಸರ್ LNK ಇದು. LNK ಸ್ಕೋಡಾ LNK. ಓಕೆ ಸ್ಕೋಡಾ ನಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಬ್ರ್ಯಾಂಡ್. ಹೊಸ ಗಾಡಿ ಹೋಗಿ 38 ಲಕ್ಷ ರೂಪಾಯಿ ಇದು. 38 ಲಕ್ಷ ಇದೆ ಇದು ಹೊಸ ಗಾಡಿ? 38 ಲಕ್ಷ ರೂಪಾಯಿ ಸರ್ ಇದು. LNK ವಿತ್ ಪ್ಯಾನೋರಾಮಿಕ್ ಸನ್ರೂಫ್. ಇಟ್ಸ್ ಅ ಲಕ್ಸುರಿ ಕಾರ್ ಸರ್ ಇದು. ನಥಿಂಗ್ ಬಟ್ ಅ ಪ್ರೀಮಿಯರ್ ಸೆಗ್ಮೆಂಟ್. ಇದಕ್ಕೆ ನಿಮ್ಗೆ IT ಮ್ಯಾಂಡೇಟರಿ ಇದು. IT ಮ್ಯಾಂಡೇಟರಿ? ಹೌದು IT ಮ್ಯಾಂಡೇಟರಿ. ಲೋನ್ ತಗೋತೀನಿ ಅಂದ್ರೆ ನೀವು. ಓಕೆ ಅದು ಕೂಡ ಸ್ಕೋಡಾ ಆಕ್ಟಿವೇಟ್. LNK ಸರ್ ಇದು. LNK ಹೊಸ ಗಾಡಿ 38 ಲಕ್ಷ. ಮೋಸ್ಟ್ ಪ್ರಾಬ್ಲಿ ಮೈಸೂರು ಸಿಟಿನಲ್ಲಂತೂ ಯಾರ ಹತ್ರನೂ ಇಲ್ಲ ಈ ಗಾಡಿ. ನಾನು ಅದು ಪ್ರೌಡ್ ಆಗಿ ಹೇಳ್ಕೋಬಹುದು. ನನ್ನ ಹತ್ರನೇ ಒಂದು ಪೀಸ್ ಇರೋದು ಇದು. ನನ್ನ ಹತ್ರನೇ ಒಂದು ಪೀಸ್ ಇರೋದು. ಮೈಸೂರಿನಲ್ಲಿ ಯಾರ ಹತ್ರನೂ ಇಲ್ಲ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ನಿಮ್ಗೆ 90 ವಿತ್ ಸರ್ವಿಸ್ ಪ್ಯಾಕ್ ನಲ್ಲಿ ಇದೆ ಸರ್. ಇನ್ನುವೆ ಸರ್ವಿಸ್ ಇಂಟ್ಯಾಕ್ಟ್ ನಲ್ಲಿ ಇದೆ, ಪ್ಯಾಕ್ ನಲ್ಲಿ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಡೀಸೆಲ್. ಎಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ? ಮೈಲೇಜ್ ವೆರಿ ಬ್ಯೂಟಿಫುಲ್ ಮೈಲೇಜ್ ಸರ್. ನಿಮ್ಗೆ 16 to 18 ಮೈಲೇಜ್ ಇದೆ ಸರ್. ಓಕೆ ಗಾಡಿ ಅಂತೂ ಲಕ್ಸರಿ ಅಂತ ಹೇಳ್ಬಿಟ್ಟು ಸರ್. ಅಲ್ಟಿಮೇಟ್ ಕಾರ್ ಮಾತ್ರ. ಪ್ರೈಸ್ ಸರ್? 14.5 lakhs ಸರ್. ಓಕೆ 14,50,000 ಲೋನ್ ಸರ್ ಇದಕ್ಕೆ? ಸರ್ ಲೋನ್ ಆಗುತ್ತೆ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 80 to 85% ಲೋನ್ ಆಗುತ್ತೆ ಸರ್. ಓಕೆ ನೀವು ನೋಡ್ತಾ ಇರೋದು ಪೂರ್ತಿ ಗಾಡಿ ಸರ್. ಫ್ರಂಟ್ ಇಲ್ಲಿ. ಓಕೆ ಫ್ರಂಟ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಸೊ ನೀವು ನೋಡ್ತಾ ಇರೋದು ತುಂಬಾನೇ ಲಕ್ಸುರಿಯಸ್ ವೆಹಿಕಲ್. ಸೊ ಯಾರಾದ್ರೂ ನೋಡ್ತಾ ಇದ್ರೆ ಮೈಸೂರಲ್ಲಿ ನಮ್ಮ ಹತ್ರ ಮಾತ್ರ ಇರಬೇಕು ಅನ್ನೋರು ಖಂಡಿತ ಇದನ್ನು ಕೂಡ ನೀವು ಪ್ರಿಫರ್ ಮಾಡಬಹುದು. ಸರ್ ನೆಕ್ಸ್ಟ್ ಸರ್ ಬ್ರಿಯೋ. ಸರ್ ಬ್ರಿಯೋ ಸರ್. ಸರ್ ಇದು ಬ್ರಿಯೋ ಹೋಗಿ 2012 ಸಿಂಗಲ್ ಓನರು. ಓಕೆ ತುಂಬಾ ಅಂದ್ರೆ ವೈಟ್ ಕಲರ್. ನಿಮ್ಗೆ ಇದು ಎಸ್ ವೇರಿಯಂಟ್ ಸರ್. ಇದು ಎಸ್ ವೇರಿಯಂಟ್. SMT IVTEC. ಓಕೆ ಎಷ್ಟು ಓಡಿರ್ಬೋದು ಸರ್ ಇದು? ಸರ್ ಇದು 45 ಓಡಿದೆ ಸರ್. 45. ಹೌದು ಸರ್. ಏನಿದೆ ಪ್ರೈಸ್? ಸರ್ ಪ್ರೈಸ್ ಇದು ನಿಮ್ಗೆ ಒಂದು ಫೈನಲ್ ಒಂದು 310 ಮಾಡ್ಕೊಡ್ತೀನಿ ಸರ್. 310ಗೆ? ಹೌದು. ಓಕೆ 3,10,000 ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಹೆಚ್ಚು ಕಡಿಮೆ 2 ಲಕ್ಷದ 2.25 ಲಕ್ಷ ಲೋನ್ ಆಗುತ್ತೆ ಸರ್. 2 ರಿಂದ 2.25 ಲಕ್ಷ. ಸೊ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮಿಕ್ಕಿದೇನಿರುತ್ತೆ ಡೌನ್ ಪೇಮೆಂಟ್ ಇರುತ್ತೆ. ಸೊ ಯಾರಾದ್ರೂ ಬ್ರಿಯೋ ಹುಡುಕ್ತಾ ಇದ್ರೆ ಎಕ್ಸಲೆಂಟ್ ಕಂಡೀಷನ್ ಇರೋದು ಬೇಕು, ಕಡಿಮೆ ಓಡಿರೋದು ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಗಾಡಿ ಬೇಕಾದ್ರೆ. ಸೊ ನೋಡಿ ಬೇಕು ಅನ್ನೋರು ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ಸರ್ ಯಾವ್ದು ತೋರ್ಸೋಣ ಸರ್? ಸರ್ ವರ್ನಾ ಫ್ಲೂಡಿಕ್.
ಹಾ ವರ್ನಾ ಫ್ಲೂಡಿಕ್ ಹ್ಮ್ 2014 ಆಟೋಮ್ಯಾಟಿಕ್ ಡೀಸೆಲ್ ಸರ್. ಓಕೆ ನಿಮಗೆ ಇದು 6 ಏರ್ ಬ್ಯಾಗ್ಸ್ ಬಟನ್ ಸ್ಟಾರ್ಟ್ ಹ್ಮ್ ಡೀಸೆಲ್. ಓಕೆ ಫೈನಲ್ 490 ಕೊಡ್ತೀನಿ ಸರ್. 490ಗೆ ಲೋನು ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್. ನಿಮ್ಗೆ 4 ಲಕ್ಷದಿಂದ 4.5 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷ ಅಂತೂ ಆಗೇ ಆಗುತ್ತೆ ಸರ್. 4 ಲಕ್ಷ ಹಾಗೆ ಆಗುತ್ತೆ. ಓಕೆ ಇದು ಸರ್ ಸರ್ ಹೋಂಡಾ ಸಿಟಿ ರೀ ರಿಜಿಸ್ಟರ್ಡ್ 2009 ಮಾಡಲು. ಇದು ನಿಮಗೆ 250 ಆಗುತ್ತೆ ಸರ್. 250ಗೆ ಓಕೆ 2,50,000ಕ್ಕೆ. ಇನ್ಯಾವ್ದಾರು ಇದೆಯಾ ಸರ್ ವೆಹಿಕಲ್? ಸಾಕು. ಈಗ ಇನ್ನೊಂದು ನಮ್ದೊಂದು ಆಡಿ ಬರ್ತಾ ಇದೆ ಸರ್. A6 ಒಂದು ಆಡಿ ಇದೆ 2015 ಮಾಡಲು. ಎಕ್ಸಲೆಂಟ್ ವೆಹಿಕಲ್ 85,000 ಓಡಿದೆ. ಆಡಿ A6 ಪ್ರೀಮಿಯರ್ ಸೆಗ್ಮೆಂಟ್ ವೆಹಿಕಲ್. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ಬರ್ತಾ ಇತ್ತು ಒಂದ್ 2 ನಿಮಿಷ. ಅದೊಂದು ವಿಡಿಯೋ ಮಾಡ್ಬಿಡಿ ಕೃಷ್ಣ ಅವರು. ಸರಿ ಸರ್ ಬಂದ್ಮೇಲೆ ಅದು ಸರ್ ಆಡಿ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಡೀಟೇಲ್. ಅದು ಆಕ್ಚುಲಿ ಏನಂದ್ರೆ ಸರ್ ಒಂದು ಬೆಡ್ಡಿಂಗ್ ಬುಷ್ ಹೋಗಿದೆ. ಅದು ಅದನ್ನ ಹಾಕ್ಸಕ್ ಕಳ್ಸಿದೀವಿ. ಈಗ ನಾವು ವೆಹಿಕಲ್ ಬರ್ತಾ ಇದೆ ಅಂದ್ರೆ ಬಟ್ ವೀಲ್ ಬಿಚ್ಬಿಟ್ಟಿದಾರಂತೆ. 2015 ವೆಹಿಕಲ್ ಸೆಕೆಂಡ್ ಓನರ್. ಆಡಿ A6 ಸಿಲ್ವರ್ ಕಲರ್ 85,000 ನೋಡಿದೆ ಸರ್. ನಿಮ್ಗೆ ಒಂದು 15 lakhs ಕೊಡ್ತೀನಿ ಸರ್. 15 lakhsಗೆ ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 20 lakhs ಆಗುತ್ತೆ. 15 lakhs ಗಾಡಿ ಲೋನ್ 20 lakhs. ಹೌದು 5 ಲಕ್ಷ ಟ್ರಿಪ್ ಹೋಗ್ಬೋದು ಅವರು ಆರಾಮಾಗಿ. ಓಕೆ ಸೊ ನೋಡಿದ್ರಲ್ಲ ಯಾರಾದ್ರೂ ಆಡಿ A6 ಹುಡುಕ್ತಾರೆ ಸೊ ಖಂಡಿತವಾಗಿ ಅದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಇಲ್ಲಿರುವಂತ ಏನೇನ್ ಕಾರ್ಸ್ ಇದೆ ಅದನ್ನು ಕೂಡ ತೋರಿಸಿದ್ವಿ. ಇದು ಬಿಟ್ಟು ಇರುತ್ತೆ ಇನ್ನೊಂದು ಯಾಡ್ ಇರುತ್ತೆ. ಸೊ ಯಾಡಲ್ಲಿ ತುಂಬಾ ವೆಹಿಕಲ್ಸ್ ಇರುತ್ತೆ. ಸೊ ಈಗ ಗಾಡಿಗಳು ಬಿಟ್ಟು ನಿಮಗೆ ಬೇರೆ ಯಾವ್ದೇ ಗಾಡಿ ಬೇಕಿದ್ರು ಕೂಡ ಇವ್ರ ನಂಬರ್ ವಿಡಿಯೋ ಮೇಲೆ ಇರುತ್ತೆ, ಬೇಕು ಕಾಲ್ ಮಾಡ್ಬೋದು. ಸೊ ಇದೇ ತರ ಇವ್ರದ್ದು ಎಷ್ಟಾಗುತ್ತೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡಕ್ಕೆ ನಾವು ಕೂಡ ಟ್ರೈ ಮಾಡ್ತೀವಿ. ಬಟ್ ಏನಪ್ಪ ಅಂದ್ರೆ ಸ್ಟಾಕ್ಸ್ ಬರಬೇಕಾಗುತ್ತೆ. ಸೊ ಯಾರ್ಯಾರು ಸರ್ ತುಂಬಾ ಲೇಟಾಗಿ ವಿಡಿಯೋ ಮಾಡ್ಬಿಟ್ಟು ಅಂತ ಹೇಳೋರು ದಯವಿಟ್ಟು ಕ್ಷಮಿಸಿ ನಮ್ಮನ್ನ. ಸೊ ನೆಕ್ಸ್ಟ್ ಟೈಮ್ ಇಂದ ನಾವು ಕರೆಕ್ಟಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ವಿಡಿಯೋ ಮಾಡೋಣ. ಏನ್ ಸರ್? ಹೌದು ಖಂಡಿತವಾಗ್ಲು. ನಾನು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ. ಕೃಷ್ಣ ಅವರಿಂದ ನಿಜವಾಗ್ಲೂ ನಮ್ಗೆ, ನಾನು ಆಕ್ಚುಲಿ ಎಲ್ಲೂ ವಿಡಿಯೋ ಕೊಡಲ್ಲ ಕೃಷ್ಣ ಅವರೇ, ನಿಮ್ಗೆ ಗೊತ್ತಲ್ಲ. ನೀವು ನಾವು ಒಂದೇ ಗ್ರೂಪ್, ನಾವು ಒಂದೇ ಅಲ್ಲೇ ವಿಡಿಯೋ ಮಾಡೋದು. ನಾನು ಯಾರ ಹತ್ರನೂ ವಿಡಿಯೋ ಕೊಟ್ಟಿಲ್ಲ. ಬಟ್ ಏನಂದ್ರೆ ಕೃಷ್ಣ ಅವ್ರ ಹತ್ರ ನಾನು ಎಷ್ಟೇ ವಿಡಿಯೋ ಮಾಡಿದೀನಿ ಅದರಿಂದ ನಂದು ಬಿಸ್ನೆಸ್ ಇಂಪ್ರೂವ್ನೇ ಆಗಿದೆ ಹೊರತು ಕೆಳಗಡೆ ಅಂತೂ ಬಂದಿಲ್ಲ. ನಿಜವಾಗ್ಲೂ ನಾನು ಕೃಷ್ಣ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಏನಕ್ಕಂದ್ರೆ ತುಂಬಾ ಅಷ್ಟು ಅವರಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ಶಿವಮೊಗ್ಗ, ರಾಯಚೂರು, ಜಮಖಂಡಿ, ಬೆಳಗಾಮು, ಬೀದರು, ಥ್ರೂಔಟ್ ಕರ್ನಾಟಕ ಸ್ಟೇಟ್ ಇಂದ ಬಂದಿ ಜನರು ಇಲ್ಲಿ ಗಾಡಿ ತಗೊಂಡೆ. ಈವನ್ ಕತಾರ್, ಮಲೇಷ್ಯಾದಿಂದ ಎಲ್ಲ ಫೋನ್ ಮಾಡಿ ಮನೆಗೆ ಹೋಮ್ ಡೆಲಿವರಿ ತರಿಸ್ಕೊಂಡಿದ್ದಾರೆ. ಏನಕ್ಕಂದ್ರೆ ಅವ್ರ ಹಸ್ಬೆಂಡ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಾವೇ ಸ್ವತಃ ಡ್ರೈವರ್ ಕಳಿಸಿ ಹೋಮ್ ಡೆಲಿವರಿ ಕೊಟ್ಟಿದೀವಿ. ವಿಡಿಯೋನಲ್ಲಿ ನೋಡಿ ಪರ್ಚೇಸ್ ಮಾಡಿದ್ದಾರೆ. ಕತಾರ್ನಲ್ಲಿ, ಮಲೇಷ್ಯಾನಲ್ಲಿ ನಾವು ಇರೋರೆಲ್ಲ ಅದು ನೀವೇ ಕಾರಣ. ತುಂಬಾ ಥ್ಯಾಂಕ್ಸ್. ನಿಜವಲ್ಲವೇ ನೀವು ನಮ್ಗೆ ಒಂದು ಹೇಳ್ಬೇಕಂದ್ರೆ ಒಂದು ಮಾದರಿ ಆಗಿದ್ದೀರಾ ಬಿಸ್ನೆಸ್ ಅಲ್ಲಿ. ನಿಮ್ಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಮ್ಮಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ದೀಪಾವಳಿನೂ ಒಳ್ಳೇದಾಗಿದೆ. ನಮ್ಗೆ ಸೇಲ್ಸ್ ತುಂಬಾ ಚೆನ್ನಾಗಿದೆ. ದೀಪಾವಳಿನಲ್ಲಿ ದಸರಾನೂ ತುಂಬಾ ಒಳ್ಳೆ ಸೇಲ್ಸ್ ಆಗಿತ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.